ಪ್ರಸಿದ್ಧ ಪುಣ್ಯಕ್ಷೇತ್ರ ಕದ್ರಿ ದೇವಸ್ಥಾನದಲ್ಲಿ ಯುವಕನೋರ್ವ ಹುಚ್ಚಾಟ ಮೆರೆದಿದ್ದಾನೆ. ದೇವಸ್ಥಾನದ ಪ್ರಾಂಗಣದ ಒಳಗೆ ಬೈಕ್ ಚಲಾಯಿಸಿಕೊಂಡು ಬಂದಿರತಕ್ಕಂಥದ್ದು ಅಷ್ಟೇ ಅಲ್ಲ, ಗರ್ಭಗುಡಿಯ ಬಾಗಿಲನ್ನ ಒದ್ದು ಹುಚ್ಚಾಟ ಮೆರೆದಿದ್ದಾನೆ. ಅಣ್ಣಪ್ಪ ಸ್ವಾಮಿ ಗುಡಿಯ ಬಾಗಿಲನ್ನ ಒದ್ದು ಅಪಚಾರ ಮಾಡಿರುವಂತಹ ಆರೋಪ ಎದುರಿಸ್ತಾ ಇದ್ದಾನೆ. ಕದ್ರಿ ದೇವಸ್ಥಾನದ ಒಳಗೆಲ್ಲ ಪ್ರವೇಶ ಮಾಡಿ ರಂಪಾಟ ಮಾಡಿದ್ದಾನೆ. ಪ್ರಶ್ನೆ ಮಾಡಿದ ಅರ್ಚಕರ ಮೇಲೂ ಕೂಡ ಹಲ್ಲೆಗೆ ಯತ್ನಿಸಿ ಹುಚ್ಚಾಟ ಮೆರೆದಿದ್ದಾನೆ. ಅನಂತರ ದೇವಸ್ಥಾನದ ಬಳಿ ಇದ್ದ ಕತ್ತಿಯನ್ನ ಕೈಗೆತ್ಕೊಂಡು ಅಲ್ಲೂ ಕೂಡ ಹುಚ್ಚುಚ್ಚಾಗಿ ಮೆರೆದಾಟ ಆಡಿದ್ದಾನೆ. ಹುಚ್ಚಾಟ ಮೆರೆದಿದ್ದವನನ್ನ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಸ್ಥಳೀಯರು. ಸದ್ಯ ಘಟನೆ ಬಗ್ಗೆ ಕದ್ರಿ ಠಾಣೆಗೆ ದೇವಸ್ಥಾನದ ಮುಖ್ಯಾಧಿಕಾರಿ ದೂರು ಕೊಟ್ಟಿದ್ದಾರೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ದಿನೇಶ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಯಾಕೆ ಮಾನಸಿಕ ಅಸ್ವಸ್ಥನ ಅಥವಾ ಏನಾಗಿದೆ ಈ ವ್ಯಕ್ತಿಗೆ? ಈ ತರ ಹುಚ್ಚಾಟ ಯಾಕೆ ಮೆರೆದಿದ್ದಾನೆ? ಈಗೇನಿದೆ ಪರಿಸ್ಥಿತಿ? ಶ್ರೀಲಕ್ಷ್ಮಿ, ಆದ್ರೆ ಮಾನಸಿಕ ಹುಚ್ಚಾಟನ ಅಥವಾ ಸರಿ ಇದ್ದಾನ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಈ ಯುವಕ ಏನಿದ್ದಾನೆ, ಈ ಯುವಕ ನೇರವಾಗಿ ಪ್ರಾಂಗಣವರೆಗೂ ಕೂಡ ಬೈಕ್ ತರ್ತಾನೆ. ಅಂದ್ರೆ ಕದ್ರಿ ಟೆಂಪಲ್ ಅಲ್ಲಿ ಪ್ರಾಂಗಣವರೆಗೂ ಕೂಡ ಬೈಕ್ ತರೋಕಿಲ್ಲ, ಅಂದ್ರೆ ಗೇಟ್ ತನಕ ತರಬಹುದಲ್ಲಿ ಪಾರ್ಕಿಂಗ್ ಏರಿಯಾದಲ್ಲಿ ಪಾರ್ಕ್ ಮಾಡಬೇಕು. ಆದ್ರೆ ಈತ ನೇರವಾಗಿ ಏನು ಪ್ರಾಂಗಣ ತನಕ ಬೈಕ್ ತಂದು ದೇವಸ್ಥಾನದ ಮೊದಲು ಎದುರೇ ನಿಲ್ಲಿಸಿ ಅಲ್ಲಿಂದ ದೇವಸ್ಥಾನದ ಒಳ ಹೋಗಿ ಒಂದಷ್ಟು ರಂಪಾಟಗಳನ್ನು ಕೂಡ ಮಾಡಿರುವಂತದ್ದು, ಅರ್ಚಕರ ಜೊತೆಗೂ ಕೂಡ ವಾಗ್ವಾದವನ್ನು ಕೂಡ ಮಾಡಿರುವಂತದ್ದು ಮತ್ತು ದೇವಸ್ಥಾನದ ಒಳಗೆ ಹೋಗ್ತೇನೆ ಅನ್ನುವಂತ ಒಂದಷ್ಟು ರಂಪಾಟ ಮಾಡಿರುವಂತ, ಒಂದು ಗರ್ಭಗುಡಿ ಒಳಗೆ ಹೋಗ್ತೇನೆ ಅನ್ನುವಂತ ಒಂದು ರಂಪಾಟ ಮಾಡಿರುವಂತದ್ದು. ಆ ಬಳಿಕ ಅಲ್ಲೇ ಇರುವಂತ ಒಂದು ಅಣ್ಣಪ್ಪ ಸ್ವಾಮಿ ಗುಡಿ ಏನಿದೆ ಅಲ್ಲಿಗೆ ಹೋಗಿ ಒಂದಷ್ಟು ಒಂದು ಬಾಗಿಲಿಗೆ ಒದ್ದು ಒಂದಷ್ಟು ಹುಚ್ಚಾಟವನ್ನು ಕೂಡ ಮೆರೆದಿರುವಂತದ್ದು. ಈ ಹುಚ್ಚಾಟ ಒಂದಷ್ಟು ತಾರಕಕ್ಕೆ ಏರಿ ಆತ ದೇವಸ್ಥಾನದ ಎದುರು ಇರುವಂತ ಒಂದು ಮಂಟಪದ ಮೇಲೇರಿ ಅಲ್ಲಿ ಒಂದಷ್ಟು ಮಂಟಪದ ಮೇಲೇರಿ ಅಲ್ಲಿ ಅದನ್ನು ಮೇಲ್ಗೆ ಎತ್ತುವಂಥದ್ದು, ಈ ರೀತಿಯಾದಂತಹ ಒಂದಷ್ಟು ಹುಚ್ಚಾಟಗಳನ್ನೇ ಕೂಡ ಮಾಡಿರುವಂತದ್ದು. ಕೊನೆಗೆ ದೇವಸ್ಥಾನದಲ್ಲಿ ಇದ್ದಂತಹ ಭಕ್ತರು ಜೊತೆಗೆ ದೇಗುಲದ ಆಡಳಿತ ಮಂಡಳಿಯವರು ಅವನನ್ನು ಹಿಡಿದು ಸದ್ಯ ಪೊಲೀಸರಿಗೆ ಒಪ್ಪಿಸಿರುವಂತದ್ದು. ಕದ್ರಿ ಪೊಲೀಸರು ಸದ್ಯ ಆತನನ್ನ ವಿಚಾರಣೆ ಕೂಡ ಮಾಡ್ತಿರುವಂತದ್ದು. ಶ್ರೀಲಕ್ಷ್ಮಿ, ಓಕೆ, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ದಿನೇಶ್. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಈ ಯುವಕ ದೇವಸ್ಥಾನದ ಪ್ರಾಂಗಣದ ಒಳಕ್ಕೆ ಬೈಕ್ ನುಗ್ಗಿಸ್ಕೊಂಡು ತಂದಿದ್ದಾನೆ. ಅಲ್ಲೆಲ್ಲ ಬೈಕ್ ತರೋ ಹಾಗಿಲ್ಲ, ಹೊರಗಡೆ ಪಾರ್ಕಿಂಗ್ ಏರಿಯಾದಲ್ಲಷ್ಟೇ ಪಾರ್ಕ್ ಮಾಡಬೇಕು. ಈ ಯುವಕ ಆ ರೀತಿ ಬೈಕ್ ನುಗ್ಗಿಸ್ಕೊಂಡು ತಂದಿದ್ದಲ್ಲದೆ ಏನೆಲ್ಲ ಹುಚ್ಚಾಟಗಳನ್ನು ಮಾಡ್ತಾ ಇದ್ದಾನೆ. ಆ ರೂಫ್ ಮೇಲೆ, ಛಾವಣಿ ಮೇಲೆ ಹತ್ತಿ ಅಲ್ಲಿರೋ ಕತ್ತಿ ತಗೊಂಡು ಹುಚ್ಚುಚ್ಚಾಗಿ ನಡ್ಕೊಳ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀರಿ. ಅಲ್ಲಿ ದೇವಸ್ಥಾನಕ್ಕೆ ಬಂದಿರತಕ್ಕಂಥ ಭಕ್ತರು ಆತಂಕಕ್ಕೀಡಾಗಿದ್ದಾರೆ. ಸೊ ಇವತ್ತು ಕದ್ರಿ ದೇವಸ್ಥಾನದಲ್ಲಿ ಈ ಯುವಕ ಹುಚ್ಚಾಟ ಮೆರೆದಿರ್ತಕ್ಕಂಥದ್ದು ನೋಡ್ತಾ ಇದ್ದೀರಿ. ಏನೇನು ಮಾಡಿದ್ದಾನೆ ಅಂತ, ಇಲ್ಲಿ ಚಾವಣಿ ಮೇಲೆ ಹತ್ತಿ ಅಲ್ಲೊಂದು ಕತ್ತಿ ಸಿಗುತ್ತಾ ಯುವಕನ ಕೈಗೆ, ಆ ಕತ್ತಿ ತಗೊಂಡು ಹುಚ್ಚುಚ್ಚಾಗಿ ಯಾವ ರೀತಿಯಲ್ಲಿ ಆತನ ನಡವಳಿಕೆ ಇದೆ ಅನ್ನೋದನ್ನು ನೋಡಿ ಮಾನಸಿಕ ಸ್ವಾಸ್ಥ್ಯ ಸರಿಯಾಗಿರೋ ಥರ ಇಲ್ಲ ಒಂದು ನಡವಳಿಕೆನ ನೋಡಿದ್ರೆ. ಆದರೆ ಗೊತ್ತಿಲ್ಲ, ಆತ ಬೈಕ್ ಚಲಾಯಿಸ್ಕೊಂಡು ಬಂದಿದ್ದಾನೆ, ಪ್ರಾಂಗಣದ ಒಳಗೆ ಬಂದಿದ್ದಾನೆ. ಅಲ್ಲಿ ಪುರೋಹಿತರು ಇತರೆ ಹಿರಿಯರೆಲ್ಲ ಹೇಳೋದಕ್ಕೆ ಹೋದಾಗ ಯಾವುದನ್ನು ಕೇಳಿಸ್ಕೊಂಡಿಲ್ಲ. ಅಷ್ಟೇ ಅಲ್ಲ, ಅವ್ರ ಮೇಲೂ ಕೂಡ ರೇಗಾಡಿದ್ದಾನೆ, ಕೂಗಾಡಿದ್ದಾನೆ. ದೇವಸ್ಥಾನದ ಅಲ್ಲಿ ಅಣ್ಣಪ್ಪ ಸ್ವಾಮಿ ಗುಡಿ ಇದೆ, ಅಣ್ಣಪ್ಪ ಸ್ವಾಮಿ ಗುಡಿಯ ಬಾಗಿಲಿಗೂ ಕೂಡ ಒದ್ದಿರ್ತಕ್ಕಂಥದ್ದು, ದೇವಸ್ಥಾನದ ಒಳಗಡೆ ಭಾಗದಲ್ಲಿ ಪ್ರವೇಶ ಮಾಡಿರ್ತಕ್ಕಂಥದ್ದು. ಹಾಗೆ ಅಲ್ಲಿ ಒಂದು ರೀತಿಯಲ್ಲಿ ದೇವರಿಗೆ ಅಪಚಾರ ಆಗುವಂತಹ, ದೇವಸ್ಥಾನದ ನಿಯಮಾವಳಿಗಳಿಗೆ ಅಪಚಾರ ಎಸಗುವಂತಹ ನಡವಳಿಕೆನ ಈ ವ್ಯಕ್ತಿ ತೋರಿದ್ದಾನೆ. ಯಾಕೆ ಹೀಗೆ ಮಾಡ್ದ ಈ ವ್ಯಕ್ತಿ, ಏನಿಷ್ಟು ಹುಚ್ಚುಚ್ಚಾಗಿ ನಡವಳಿಕೆನ ತೋರಿಸಿದ್ದಾನೆ, ಯಾತಕ್ಕೋಸ್ಕರ ಏನು ಅನ್ನೋದು ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ. ಸದ್ಯಕ್ಕೆ ಈ ದೇವಸ್ಥಾನದ ಮುಖ್ಯಾಧಿಕಾರಿ ಈಗ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ರೀತಿಯೆಲ್ಲ ನಡವಳಿಕೆ ತೋರಿಸಿದ್ದಾರೆ, ಯಾರೋ ದೇವಸ್ಥಾನದ ಒಳಗಡೆ ಬಂದು ದಾಂಧಲೆ ರೀತಿಯಲ್ಲಿ ನಡವಳಿಕೆ ತೋರಿಸಿರ್ತಕ್ಕಂಥದ್ದು ಅನ್ನುವಂಥದ್ದು. ಸೊ ಏನಾಗಿತ್ತು, ಯಾತಕ್ಕೋಸ್ಕರ ಈ ವ್ಯಕ್ತಿ ಈ ಥರ ಮಾಡಿದ್ದಾನೆ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಪ್ರಶ್ನೆ ಮಾಡಿದ ಅರ್ಚಕರ ಮೇಲೂ ಹಲ್ಲೆಗೆ ಯತ್ನಿಸಿ ಹುಚ್ಚಾಟ ಮೆರೆದಿರ್ತಕ್ಕಂಥದ್ದು. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಬಳಿಕ ದೇವಸ್ಥಾನದ ಹತ್ರ ಇದ್ದಂಥ ಕತ್ತಿ, ಆ ವ್ಯಕ್ತಿ ಕೈಗೆ ಕತ್ತಿ ಸಿಕ್ಕಿಬಿಟ್ಟಿದೆ, ಅದನ್ನು ಕೂಡ ಇಟ್ಕೊಂಡು ಹುಚ್ಚಾಟ ಮೆರೆದಿದ್ದಾನೆ. ಸದ್ಯ ಯಾರಿಗೂ ಕೂಡ ಅಪಾಯ ಆಗಿಲ್ಲ. ಘಟನೆ ಬಗ್ಗೆ ಕದ್ರಿ ಠಾಣೆಗೆ ಅಲ್ಲಿನ ಅರ್ಚಕರು, ದೇವಸ್ಥಾನದ ಮುಖ್ಯಾಧಿಕಾರಿ ಕಂಪ್ಲೇಂಟ್ ಮಾಡಿದ್ದಾರೆ. ಯಾಕಿಂಥ ಘಟನೆಗಳು ನಡೀತಾವೆ ಅಂತ ಗೊತ್ತಿಲ್ಲ. ಮಂಗಳೂರಿನ ಕದ್ರಿ ದೇವಸ್ಥಾನದೊಳಗಡೆ ವ್ಯಕ್ತಿಯೊಬ್ಬ ಪ್ರವೇಶ ಮಾಡಿ ಹುಚ್ಚುಚ್ಚಾಗಿ ನಡ್ಕೊಂಡಿರ್ತಕ್ಕಂಥದ್ದು. ರೈಟ್, ಪ್ರತಿನಿಧಿ ದಿನೇಶ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್,
ಎಷ್ಟೊತ್ತಿಗೆ ಈ ಘಟನೆ ನಡೀತು? ಅಲ್ಲಿ ಮೇಲೆ ಹತ್ತಕ್ಕ ಚಾವಣಿ ಮೇಲೆ ಹೇಗೆ ಹತ್ತದ ಅವನು? ಅಲ್ಲಿ ಹತ್ತಕ್ಕೆ ಹೇಗೆ ಬಿಟ್ರಂತೆ? ಏನಂತ ಅವ್ನ ಗಲಾಟೆ ಏನಿತ್ತಂತೆ? ಏನು ಮಾತನಾಡ್ತಾ ಇದ್ದ? ಏನಾದರೂ ಡೀಟೇಲ್ಸ್ ಲಭ್ಯ ಇದೆಯಾ? ಶ್ರೀಲಕ್ಷ್ಮಿ, ಈತ ನೇರವಾಗಿ ಪ್ರಾಂಗಣಕ್ಕೆ ಇದು ಬೈಕ್ ಅನ್ನು ತಂದಿರುವಂತದ್ದು. ಅಂದ್ರೆ ಪ್ರಾಂಗಣಕ್ಕೆ ತರುವಾಗ ಕೂಡ ಸಾಕಷ್ಟು ಮಂದಿ ಅಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇರುತ್ತಾರೆ, ಅಂದ್ರೆ ಅಲ್ಲಿ ಹೋಗುವ ದಾರಿಯಲ್ಲೇ ಏನು ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ, ಅವರು ಕೂಡ ಸಾಕಷ್ಟು ಇವನ ಜೊತೆ ಅಂದ್ರೆ ಪ್ರಾಂಗಣಕ್ಕೆ ಬೈಕ್ ತೆಗೆದುಕೊಂಡು ಹೋಗುವಾಗಿಲ್ಲ ಅನ್ನುವಂತ ವಾಗ್ವಾದ ಕೂಡ ಮಾಡಿದ್ರು. ಆದ್ರೆ ಅವರನ್ನು ಕೂಡ ದೂಡಿ ಈತ ಬೈಕ್ ನೇರವಾಗಿ ದೇವಸ್ಥಾನದ ಪ್ರಾಂಗಣ ತನಕ ತಂದು ದೇವಸ್ಥಾನದ ಎದುರೇ ಬೈಕ್ ನಿಲ್ಲಿಸಿ ಸೀದವಾಗಿ ಅಂದ್ರೆ ದೇವಸ್ಥಾನದ ಒಳ ಹೊಕ್ಕಿ ಅಲ್ಲಿಂದ ಗರ್ಭಗುಡಿಗೆ ಹೋಗುವುದಕ್ಕೂ ಕೂಡ ಒಂದಷ್ಟು ರಂಪಾಟ ಮಾಡಿದ್ದಾನೆ ಅಂತ ಹೇಳಲಾಗ್ತಿದೆ. ಅರ್ಚಕರ ಜೊತೆ ಒಂದಷ್ಟು ಹೊಡೆದಾಟ ಕೂಡ ಆಗಿದೆ ಅಂತ ಹೇಳಲಾಗ್ತಿದೆ. ನಂತರ ಏನೋ ಅಲ್ಲೇ ಸಮೀಪ ಇರುವಂತ ಅನ್ನಪ್ಪ ಗುಡಿ ಅನ್ನುವಂತ ಏನು ಗುಡಿ ಇದೆ, ಅಲ್ಲಿಗೆ ಹೊಕ್ಕುವುದಕ್ಕೆ ಪ್ರಯತ್ನಿಸಿದ್ದಾನೆ. ಅಲ್ಲದೆ ಅಲ್ಲಿಂದ ಬಾಗಿಲು ಅಂದ್ರೆ ಅನ್ನಪ್ಪ ಗುಡಿಯ ಬಾಗಿಲು ಹಾಕಿದ್ರು, ಆ ಬಾಗಿಲಿಗೂ ಕೂಡ ಈತ ಕಾಲಿನಿಂದ ಒದ್ದಿದ್ದ. ಈ ವೇಳೆ ಒಂದಷ್ಟು ಭಕ್ತರು ಕೂಡ ಆತನಿಗೆ ಜೋರು ಮಾಡಿದ್ರು, ಅಂದ್ರೆ ಈ ರೀತಿಯಾಗಿ ಹುಚ್ಚು ಕಟ್ಟುವುದು ಸರಿಯಲ್ಲ ಅನ್ನುವಂತ ಒಂದು ಆತನನ್ನು ತರಾಟೆಗೆ ತೆಗೆದುಕೊಂಡಿದ್ರು. ಆದ್ರೂ ಇವನ ಹುಚ್ಚಾಟ ಮುಂದುವರೆದಿರುವಂತದ್ದು. ಅಲ್ಲಿದ್ದವರಿಗೆ ಒಂದಷ್ಟು ಹಲ್ಲೆ ಮಾಡುವುದಕ್ಕೂ ಕೂಡ ಈತ ಮುಂದಾಗಿದ್ರ. ಬಳಿಕ ಅಲ್ಲಿರುವಂತ ಒಂದು ಮಂಟಪದ ಮೇಲೇರಿ ಎದುರಿರುವಂತ ಮತ್ತೊಂದು ಮಂಟಪಕ್ಕೆ ಈತ ಜಂಪ್ ಮಾಡಿರುವಂತದ್ದು. ಜಂಪ್ ಮಾಡಿ ಅಲ್ಲಿ ಸಾಕಷ್ಟು ಜನ ಹೇಳಿದ್ರು, ಅಂದ್ರೆ ಕೆಳಗಿಳಿ, ಈ ರೀತಿಯಾಗಿ ದೇವಸ್ಥಾನದಲ್ಲಿ ಹುಚ್ಚು ಕಟ್ಟುವುದು ಸರಿಯಲ್ಲ ಅನ್ನುವಂತ ಒಂದು ಏನು ಮಾತನ್ನು ಕೂಡ ಹೇಳಿದ್ರು. ಆದ್ರೆ ಈತ ಯಾರ ಮಾತನ್ನು ಕೂಡ ಕೇಳಿಸಿಕೊಳ್ತಾ ಇರ್ಲಿಲ್ಲ. ಮೇಲೆ ನಿಂತು ಮತ್ತಷ್ಟು ಈತನ ರಾದಂತ ಮಾಡಿರುವಂತದ್ದು. ಮೇಲೆ ಇರುವಂತಂದ್ರೆ ಕೈಯಲ್ಲಿ ಒಂದು ರಾಡ್ ಏನೋ ಹಿಡ್ಕೊಂಡಿದ್ದ, ಇದನ್ನ ಹಿಡ್ಕೊಂಡು ಆ ಮೇಲಿರುವಂತ ಒಂದು ಮಂಟಪಕ್ಕೆ ಹೊಡೆಯುವುದಕ್ಕೆ ಈತ ಮುಂದಾಗಿರುವಂತದ್ದು. ಮಂಟಪವನ್ನು ಏನೋ ಹೊಡಿತಾ ಇರುವಂತ ದೃಶ್ಯವನ್ನು ಕೂಡ ಗಮನಿಸಬಹುದು, ಆ ಮಂಟಪಕ್ಕೆ ಹಾನಿ ಮಾಡುವಂತ ದೃಶ್ಯ. ಈ ರೀತಿಯಾಗಿ ಒಂದಷ್ಟು ಹುಚ್ಚು ಕಟ್ತಾನೆ. ಬಳಿಕ ಅಲ್ಲಿರುವಂತ ಭಕ್ತರೆಲ್ಲರೂ ಸೇರಿ ಇವನನ್ನು ಹಿಡಿದು ಸದ್ಯ ಪೊಲೀಸರಿಗೆ ಒಪ್ಪಿಸಿರುವಂತದ್ದು. ಕದ್ರಿ ಪೊಲೀಸ್ ಠಾಣೆಯಲ್ಲಿ ಸದ್ಯ ಇರುವಂತದ್ದು ಈತನನ್ನು ಒಂದಷ್ಟು ಪೊಲೀಸರು ವಿಚಾರಣೆ ಕೂಡ ಮಾಡ್ತಿದ್ದಾರೆ. ಅಂದ್ರೆ ಈತ ಮಾನಸಿಕ ಅಸ್ವಸ್ಥನ ಅಥವಾ ಬೇಕಂತ ಈ ರೀತಿಯಾದ ಹುಚ್ಚಾಟ ಆಡ್ತಿದ್ದಾನೋ ಅನ್ನೋಂಥ ಒಂದಷ್ಟು ವಿಚಾರಣೆ ಕೂಡ ಮಾಡ್ತಿದ್ದಾನೆ. ಮತ್ತು ಒಂದು ಮೂಲಗಳ ಮಾಹಿತಿ ಪ್ರಕಾರ ಈತ ಮಂಗಳೂರಿನ ಏನು ಉಳ್ಳಾಲ ಆ ಭಾಗದವನು ಅಂತ ಹೇಳಲಾಗ್ತಿದೆ. ಶ್ರೀಲಕ್ಷ್ಮಿ, ಅತಿಕ್ರಮ ಪ್ರವೇಶ ಮಾಡಿರ್ತಕ್ಕಂಥದ್ದು, ಇದಕ್ಕೆ ಪೊಲೀಸರು ಏನಾದರೂ ರಿಯಾಕ್ಟ್ ಮಾಡಿದ್ದಾರೆ ದಿನೇಶ್? ಸದ್ಯ ಪೊಲೀಸರು ಯಾವುದೇ ರೀತಿ ರಿಯಾಕ್ಟ್ ಮಾಡ್ಲಿಲ್ಲ. ಈತನ ವಿಚಾರಣೆ ಮಾಡ್ತಿರುವಂತದ್ದು. ಅಂದ್ರೆ ಈತ ಯಾವ ಉದ್ದೇಶದಿಂದ ಬಂದಿದ್ದ, ಅಂದ್ರೆ ಮಾನಸಿಕ ಏನಾದ್ರೂ ಅಸ್ವಸ್ಥ ಇತ್ತು ಅಥವಾ ಬೇಕಂತೆ ಉದ್ದೇಶ ಪೂರ್ವಕವಾಗಿ ಬಂದಿದ್ದ, ಒಂದಷ್ಟು ವಿಚಾರಣೆಗಳು ಕೂಡ ಸಾಕ್ತಾ ಇರುವಂತ. ಥ್ಯಾಂಕ್ ಯು ದಿನೇಶ್ ಡೀಟೇಲ್ಸ್ಗಾಗಿ.